ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಥಮದಲ್ಲಿ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವಂತಹ ಪವಾಡ ಪುರುಷರು ಲೀಲಾಮೂರ್ತಿಗಳು, ಅವಧೂತರಲ್ಲಿಯೇ ಅಗ್ರಗಣ್ಯರಾಗಿರತಕ್ಕಂತಹ ಸದ್ಗುರು ಚನ್ನಋಷಭೇಂದ್ರ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂತಹ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಭಕ್ತ ಕಾಮ ಕಲ್ಪದ್ರುಮರೆನಿಸಿಕೊಂಡಿರತಕ್ಕಂತಹ ಪರಶಿವನ ಪರಾವತಾರಿಗಳಾದ ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಶ್ರೀಚರಣಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಜಗದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಮಠದ ಕಲ್ಲೂರಿನಲ್ಲಿರ್ತಕ್ಕಂತಹ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ವಿದ್ವಾನ್ಮಣಿಗಳಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠೆ ಮಾತೋಶ್ರೀ ಲಲಿತಮ್ಮ ತಾಯಿ ಅವರ ಪವಿತ್ರ ಪಾದಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ. ಇಲ್ಲಿವರೆಗೆ ತಮ್ಮೆಲ್ಲರನ್ನ ಕುರಿತು ಉಪದೇಶಾಮೃತವನ್ನ ಉಣಬಡಿಸಿ ವಿಶ್ರಮಿಸುತ್ತಿರುವ ಪರಿಮಳ ತಾಯಿಯವರ ಶ್ರೀಚರಣಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗದ್ಗುರು ಸಿದ್ಧಾರೂಢರ ಹಾಗೂ ಮಾತಾಜಿಯವರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡ ತಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಮನುಷ್ಯನ ಬದುಕಿನಲ್ಲಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಲಕ್ಷಣಾತ್ಮಕವಾಗಿರ್ತಕ್ಕಂತಹ ಮೋಕ್ಷ ದೊರೆಯಬೇಕಾಗಿತ್ತು ಅಂತಂದ್ರೆ ಆತನ ಬದುಕಿನಲ್ಲಿ ಸತ್ಯದ ಸಾಕ್ಷಾತ್ಕಾರವಾಗಬೇಕಾಗಿತ್ತು ಅಂದ್ರೆ ಸದ್ಗುರುವಿನ ಅವಶ್ಯಕತೆ ಏನಂದ್ರೆ ಬಹಳ. ಯಾಕಂತ ಕೇಳಿದ್ರೆ ಸದ್ಗುರು ಇರ್ಲಿಲ್ಲ ಅಂತಂದ್ರ ಮನುಷ್ಯ ಜೀವನನ ವ್ಯರ್ಥ ಅಂತ. ಮನುಷ್ಯ ಜೀವನ ವ್ಯರ್ಥ. ಹಾಗಾದ್ರೆ ಆ ಗುರು ಎಂಥವಿರ್ಬೇಕು? ಜಗತ್ತಿನೊಳಗೆ ಬಹಳ ಜನ ಗುರುಗಳದ. ಏನಂತಂದ್ರ ನಾವು ಹುಟ್ಟಿದಾಗಿನಿಂದ ಹಿಡ್ಕೊಂಡ ಲೌಕಿಕ ಜೀವನದೊಳಗೂ ಏನದಾರ ಅಂದ್ರೆ ಗುರುಗಳದ. ಶಾಲೆಯೊಳಗೂ ಗುರುಗಳು ಸಿಗ್ತಾವ. ಫಸ್ಟ್ ಏನ್ರಿ ಏನಂತಂದ್ರೆ ತಾಯಿನ ಮೊದಲು ಗುರು ಆಗ್ತಾವ, ನಂತರ ತಂದೆ ಗುರು ಆಗ್ತಾವ. ಅದ ನಂತರ ಶಾಲೆ ಹಚ್ಚಿದ ಬಳಿಕ ಏನಾಗ್ತಾರ್ರಿ ಅಲ್ಲಿರ್ತಕ್ಕಂತಹ ಮಾಸ್ತರ್ಗಳು ಗುರುಗಳಾಗ್ತಾವ. ಇದೆಲ್ಲ ಮುಗೀತು, ಮತ್ತೇನೋ ಒಂದು ಉದ್ಯೋಗ ಮಾಡ್ಬೇಕಂತ ತಿಳ್ಕೊಂಡು ಯಾವ್ದಾರ ಒಂದು ಉದ್ಯೋಗದೊಳಗ ಅವ ಹೊಂಟ ಅಂತಂದ್ರ ಆ ಉದ್ಯೋಗದ ಒಂದು ಮಾರ್ಗದರ್ಶಕರಾದವರು ಕೂಡ ನನಗೇನು ಬರ್ತಿರ್ಕಿಲ್ರಿ, ಇವರಿಂದ ಎಲ್ಲ ನಾ ಕಲ್ಕೊಂಡಿ ನನ್ನ ಗುರುಗಳಾದ್ರ ಅಂತಂತ. ಆಮೇಲೆ ರಾಜಕೀಯ ರಂಗದೊಳಗೆ ಸೇರಿದ್ರು ಕೂಡ ಅವರು ಏನಂತಾರ್ರಿ, ರಾಜಕೀಯದೊಳಗೆ ಏನೂ ಗೊತ್ತಿರಕ್ಕಿಲ್ಲ ನನಗ, ಎಲ್ಲ ಇದ್ರೊಳಗೆಲ್ಲ ನಮಗ ತಿಳಿಸಿ ಹೇಳ್ಕೊಟ್ಟವ್ರು ಅಂದ್ರ ಇವರ ನೋಡ್ರಿ ರಾಜಕೀಯದೊಳಗೆ ನನಗೆ ಇವ್ರ ಗುರುಗಳು ಅಂತ ಪರಿಚಯ ಮಾಡ್ಕೊಡ್ತಾರೆ. ಇದೆಲ್ಲ ಹೆಂಗದ ಅಂತ ಕೇಳಿದ್ರ ಇದು ಲೌಕಿಕದೊಳಗಿನ ಗುರುಗಳನ್ನ ಹೇಳ್ಕೊಂಡು ಬಂದ್ರು. ಹಾಗಾದ್ರೆ ಪಾರಮಾರ್ಥಿಕದೊಳಗಿರ್ತಕ್ಕಂಥ ಸದ್ಗುರುನಾಥಿ ಅಂತ ಇರ್ಬೇಕು, ಅದನ್ನ ವಿಚಾರ ಮಾಡ್ಬೇಕಲ್ಲ. ಅವನಿಗೊಂದು ಏನ್ ಮಾಡ್ತಾರಂದ್ರ ಬಹಳ ಚಂದ ಲಕ್ಷಣ ಕೊಡ್ತಾರ. ಯಾರು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಹೇವ ಗುರು ಅಂತ ಹೇಳ್ಕೊಂಡು ಬಂದ್ರು. ಸಾಕಷ್ಟು ಜನ ಗುರುಗಳದಾರ. ಅದೇ ಒಂದು ಮಾತನ್ನ ಹೇಳ್ತಾರ, 6 ತೆರನಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರವನು ಅಂತ ಹೇಳ್ಕೊಂಡು ಬಂದ್ರು. ಅದ್ರೊಳಗ ಮನುಷ್ಯನ ಭವಬಂಧನವನ್ನ ಕಳೆಯುವಂತ ಗುರು ಯಾರು ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥ ಅಂತ ಹೇಳ್ತಾರೆ. ಇವತ್ತು ನೋಡ್ರಿ ನೀವು ಅಂತ ಸದ್ಗುರುವಿನ ಒಂದು ತೊಟ್ಲು ಕಾರ್ಯಕ್ರಮ ಮಾಡಾಕತ್ತೀವಿ. ನಾವು ಜಗತ್ತಿನ ಏನದ ಅಂತಂದ್ರ ಸಿದ್ಧಾರೂಢ ಅಜ್ಜವರು ತೊಟ್ಟಿಲು ಕಾರ್ಯಕ್ರಮ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ತಾರೆ. ನಾವೆಲ್ಲ ನಮ್ಮ ಮನೆಯೊಳಗ ನಮ್ಮ ಮಕ್ಕಳದ ಹುಟ್ಟಿದ ಹಬ್ಬ ಮಾಡ್ಬೇಕಾದ್ರೆ 1 ವರ್ಷ ಮಾಡ್ತೀವಿ, 2 ವರ್ಷ ಮಾಡ್ತೀವಿ. ಭಾಳ ಅನುಕೂಲ ಇದ್ದವ್ರು ಏನ್ ಮಾಡ್ತಾರ್ರಿ, 5 ವರ್ಷ ಮಾಡ್ತಾರೆ. 5 ವರ್ಷ ಮಾಡಿ ಎಂದು ಹುಟ್ಟ್ಯ ನೀವು ಅನ್ನೋದ ಮಾಡ್ತಿ ಬಿಡ್ತೀವಿ ನಾವು. ಆದ್ರ
ಸದ್ಗುರುನಾಥ್ ಅಂದ್ರೆ ಹಂಗಲ್ಲ, ಜಗತ್ತನ ಏನು ಮಾಡ್ತದಂತಂದ್ರ ಕೊಂಡಾಡುವಂತ ಮಹಿಮಾ ಪುರುಷ ಯಾರು ಅಂತಂದ್ರ ಸಿದ್ಧಾರೂಢಪ್ಪ. ನೋಡ್ರಿ, ಮಠಕ್ಕೆ ಬಂದಿಂದ ಸನ್ಯಾಸಿಯಾಗಿದ್ದನ್ನ ಆದ್ಮೇಲೆನ ಜೈಕಾರ ಹಾಕೊಂಡಾರೆ ಅನ್ನೋ ಬರೋದಿಲ್ಲ. ಯಾಕಂತಂದ್ರೆ ಮನ್ಯಾಗಿದ್ದಾಗ ಜೈಕಾರ ಹಾಕಿಸ್ಕೊಂಡಾರ. ನಿಮ್ಗೆಲ್ಲ ಗೊತ್ತಿರ್ಬೋದು, ಚರಿತ್ರೆ ಒಳಗೆ ಬರ್ತದ. ಅವ್ರ ಅವ್ರವ್ವ ಏನಂದ್ರು, ತಾಯಿ ದೇವಮಲ್ಲಮ್ಮ ಏನಂತಾಳ, ಶಾಲೆಗೆ ಕಳಿಸಿದ್ರೂ ಅಲ್ಲೂ ಮಾಸ್ತರ್ಗೂ ಹೊಂದಾಣಿಕೆ ಆಗಲ್ಲ. ಯಾಕಂದ್ರೆ ಇವ್ ಯಾರು ಅನ್ನೋದನ್ನ ಪಕ್ಕ ಅರ್ಥಕೊಂಡಿರ್ಕಿಲ್ಲ ಅವರು. ಸಾಕ್ಷಾತ್ ಶಿವನ ಸಿದ್ಧಾರೂಢನಾಗಿ ಬಂದಿರ್ತಕ್ಕಂಥವ ಶಾಲೆಗೆ ಹೋಗುವಂತ ಒಂದು ವಯಸ್ಸು ಬಂತು, ಶಾಲೆಗೆ ಕಳಿಸಿದ್ರು. ಶಾಲೆಗೆ ಹೋಗಪ್ಪ ಅಂತಂದ ತಕ್ಷಣ ಅವಾಗ ಏನ್ ಮಾಡಿದ್ರು ಅಂದ್ರ, ಯಾರನ್ನ ಕಳಿಸ್ತಿ ಶಾಲೆಗೆ ಅಂತ ಕೇಳ್ತಾನ್ರಿ. ಸಾಕ್ಷಾತ್ ಸರಸ್ವತಿನೇ ಶಾಲೆಗೆ ಹೋಗೋದು ಬಂತಂದ್ರೆ ಏನಾಗೈತ್ರಿ, ಅಂತ ಸ್ಥಿತಿ ಇತ್ತಲ್ಲಿ. ಆದ್ರೂ ಆಕಿಗೆ ಗೊತ್ತಾಗಲಿಲ್ಲ ಯಾರನ್ನ ಕಳಿಸ್ತೀವ ಶಾಲೆಗೆ ಅಂದ ತಕ್ಷಣ ಗೊತ್ತಾಗಲಿಲ್ಲ. ನೀ ಶಾಲೆಗೆ ಹೋಗಬೇಕಪ್ಪ ಅಂತಂದ್ರು. ಮತ್ತೆ ಆಕೆ ಮನಸ್ಸಿಗೆ ಯಾಕೆ ನೋವು ಮಾಡುವಂತೆ ಮಾಡ್ರಿ. ಶಾಲೆಗೆ ಹೋದ ಬಳಿಕ ಅಲ್ಲಿ ಏನ್ ಮಾಡ್ರು ಅಂದ್ರ, ಮೊದಲೆಲ್ಲ ಇತ್ರಿ ಅದೆಲ್ಲ ಧೂಳಾಕ್ಷರ ಹಿಂಗೆಲ್ಲ ಇತ್ತು. ಅಂದ್ರ ಧೂಳಾಕ್ಷರ ಅಂದ್ರೆ ಒಂದ್ ಪಳಿ ಮೇಲೆ ಒಂದಿಷ್ಟು ಮಣ್ಣು ಹಾಕುದು. ಮಣ್ಣಿನ ಮೇಲೆ ಏನ್ ಮಾಡುದಂತಂದ್ರ ಅದ್ರೊಳಗ ಓಂ ಅಂತ ಬರುದು. ಈಗೆಲ್ಲ ಅದನ್ನ ಮಾಡಂಗೇ ಇಲ್ಲ. ಸುಮ್ ಬಂದ್ ಕೂಡಲೇ ಹಚ್ಚಿದಾಗ ಶಾಲೆಗೆ ಬಾರ್ಕೊಂಡ್ರು ಇಷ್ಟ, ಮತ್ತೊಂದೇನಿಲ್ಲ. ಮೊದಲೆಲ್ಲ ಪದ್ಧತಿ ಇತ್ತದ, ಆ ಪದ್ಧತಿ ಮಾಡ್ಲೇಬೇಕಾಗುತ್ತೆ. ಅವ್ರೇನ್ ಮಾಡ್ರಿ ಅಂದ್ರೆ ಓಂಕಾರ ಬರೆದು ನಾ ಹೆಂಗ್ ಬರ್ದಿನಲ್ಲ, ಓಂ ಅಂತ ಬರ್ದಿನಲ್ಲ, ಹಂಗ ನೀ ಏನ್ ಮಾಡು ಅಂತಂದ್ರ ಅದನ್ನ ತಿದ್ದು ಅಂತಂದ್ರು ಸಿದ್ಧಾರೂಢಪ್ಪ. ಇವ್ರಂದ್ರು ತಿನ್ನ ಇಲ್ಲ ಅನ್ನಂಗಿಲ್ಲ, ಆದ್ರೆ ಇದ್ರ ಅರ್ಥ ಹೇಳಿ ತಿದ್ದನಂದ್ರು ಸಿದ್ಧಾರೂಢ. ಯಾರಿಗೆ? ಮಾಸ್ತರಿಗೆ. ಇದ್ರ ಅರ್ಥ ಹೇಳಿ ತಿದ್ದತಾನಂತಂದ. ಇವ ಅಂದ, ಇಮೇಲ್ ನಂಬ ಯಾರು ಹಿಂಗ್ ಕೇಳಿಲ್ಲ ಅನ್ನಂದ್ರೆ, ಯಾರು ಹಿಂಗ್ ಕೇಳಿಲ್ಲ, ಇವ್ರು ಇಮೇಲ್ ನಂಬ ಅಂತೇಳಿ. ಅದ್ ಆಯ್ತಾಳ ಹೇಳ್ತೀನಿ, ಏನ್ ಮಾಡು, ಬಡ ತಿದ್ದದ. ನೀವ್ ಹೇಳ್ರಿ, ನಾ ತಿದ್ದನಂತಾರ್ರಿ ಅವ್ರು. ಓಂಕಾರ ಏನ್ ಮಾಡಿದಂದ್ರ ಗುಣಸಂಧಿಯ ನಿಯಮದಿಂದ ಓಂಕಾರ ಆಗ್ಯದ ಅಂತ ಹೇಳಿದಾಗ ಅವಾಗ ಸಿದ್ದಪ್ಪಜ್ಜ ಅಂತಾನ, ನಾನು ನಿಮಗೆ ವ್ಯಾಕರಣದೊಳಗ ಓಂಕಾರ ಹಂಗಾಗಿದೆ ಅಂತ ಕೇಳಿಲ್ಲ. ನಾನು ಓಂಕಾರದ ಅರ್ಥ ಹೇಳ್ರಿ ಅಂತಂದ. ಅಂದ, ಇದೆಲ್ಲಿ ಯಾರು ಕೇಳಿಲ್ಲ ನನ್ನ. ಮತ್ತ ಸುಮ್ಮನೆಲ್ಲ ಗದ್ದಲಿಗೆ ಹಾಕಿ ಇಟ್ಟು ಬರೋದು ಕೊಟ್ಟಿನೇ ತಿದ್ದಂತ. ಇವ್ರಂದ್ರು ಬರುದಿಲ್ಲ ಅಂದ್ರೆ ಬರುದಿಲ್ಲ ಅಂತ ಹೇಳ. ನೀವು ಬರುದಿಲ್ಲ ಅಂದ್ರೆ ತಿಳಿಸ್ಕೊಡಕ್ ನಾವ್ ಅದೀವಲ್ಲ ಅಂತಂದ್ರೆ ಅಲ್ಲ, ತಿಳಿಸ್ಕೊಡಕ್ ನಾವ್ ಅದೀವಿ, ಬರುದಿಲ್ಲ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ. ಕೇಳಾಕರ ರೆಡಿ ಆಗ್ರಿ ಅಂತಂದ್ರೆ ಅಲ್ಲ. ಕೇಳಾಕ ಅವ್ರು ರೆಡಿ ಆಗಿದ್ರು ಅಲ್ಲಿ ಹಾಕೊಂಡಿರ್ತಿದ್ರು ಅವ್ರು ಶಾಲೆ ಒಳಗ್ರಿ. ಹಿಂಗಾಗಿ ಓಂಕಾರದ ಅರ್ಥವನ್ನು ವಿಸ್ತಾರವಾಗಿ ಏನ್ ಮಾಡಿದ್ರು ಅಂತಂದ್ರ, ಶಾಲೆ ಮಾಸ್ತರ್ಗ ಓಂಕಾರದ ಅರ್ಥವನ್ನ ತಿಳಿಸ್ಕೊಟ್ಟಂತ ಮಹಾಗುರು ಯಾರು ಅಂತಂದ್ರೆ ಸಿದ್ಧಾರೂಢ. ಅವಾಗ ತಿಳಿಸ್ಕೊಟ್ಟ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮಾಸ್ತರ. ಸಾಮಾನ್ಯ ಅಲ್ಲಪ್ಪ, ಜಗದೀಶ್ವರನ ಏನು ಮಾಡಿ ಅಂತಂದ್ರ ನಮ್ಮನ್ನು ಉದ್ಧಾರ ಮಾಡಕ್ ಬಂದಿಪ್ಪ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಿನಗ ಅಕ್ಷರ ಜ್ಞಾನ ಕೊಡುವಂತ ತಾಕತ್ತುಳ್ಳವನಲ್ಲ. ಯಾಕಂದ್ರೆ ಲೋಕದೊಳಗಿರ್ತಕ್ಕಂಥ ಅಜ್ಞಾನವನ್ನೆಲ್ಲ ನೀ ಏನ್ ಮಾಡಕ್ ಬಂದಿ ಅಂದ್ರ ಬಿಡುಗಡೆ ಮಾಡಿ ಜ್ಞಾನ ಅನ್ನುವಂತ ದಿವಿಗೆಯನ್ನು ಹಚ್ಚಾಕ ಬಂದಾವ ನೀನು. ನಿನಗ ಹೇಳುವಷ್ಟು ನನಗಾಗೋದಿಲ್ಲಪ್ಪ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನ್ ಮಾಡಿದ್ರಿ, ಅವ್ರ ಅವ್ವನ ಕರೆಸ್ತಾನ. ಅವ್ರ ಅವ್ವನ ಕರೆಸಿ, ನಿನ್ನ ಮಗಗೆ ನನಗೆ ಹೇಳಕ್ ಆಗುದಿಲ್ಲ, ಕರ್ಕೊಂಡು ಹೋಗಂತಂದ.